ಸಂಗೀತ ಬಿಗ್ ಬಾಸ್ ಮನೆಯ ಶನಿಯಂತೆ. ಸೀಸನ್ 10ರ ಬಿಗ್ ಬಾಸ್ ಇನ್ನೇನು ಮುಗಿಯುವ ಹಂತಕ್ಕೆ ಬಂದು ನಿಂತಿದೆ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ಬರೀ ಜಗಳಗಳೇ ತುಂಬಿತ್ತು, ತುಂಬಾನೇ ಟಾಕ್ಸಿಕ್ ಆಗಿತ್ತು ಅನ್ನೋದು ಹಲವರ ಅಭಿಪ್ರಾಯ ಮತ್ತು ಬೇಸರ. ಪ್ರಾರಂಭದಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಒಳ್ಳೆಯ ಸ್ನೇಹಿತರಾಗಿದ್ರು, ನಂತರ ಅವರಲ್ಲಿ ಪ್ರೀತಿ ಮೂಡುವ ಹಂತಕ್ಕೂ ಹೋಗಿತ್ತು. ಆದರೆ ಬಿಗ್ ಬಾಸ್ನ ಕೆಲವು ಟಾಸ್ಕ್ಗಳಿಂದಾಗಿ ಪೈಪೋಟಿಗೆ ಬಿದ್ದು ಈಗ ಇಬ್ಬರೂ ಬದ್ಧ ವೈರಿಗಳಾಗ್ಬಿಟ್ಟಿದ್ದಾರೆ. ಈ ವಾರದ ಕಥೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಕಾರ್ತಿಕ್ ಮಹೇಶ್ ವಿರುದ್ಧ ಫುಲ್ ಗರಂ ಆಗಿದ್ರು. ಸಂಗೀತ ಬಿಗ್ ಬಾಸ್ ಮನೆಯ ಶನಿ ಎಂದವರಿಗೆ ಗ್ರಹಚಾರ ಬಿಡಿಸಿದ್ದಾರೆ. ಕಾರ್ತಿಕ್ ಅವರು ವರ್ತೂರು ಸಂತೋಷ್ ಬಳಿ ಮನೆಗಳಲ್ಲಿರುವ ಗ್ರಹಗಳು ಯಾರ್ಯಾರು ಎನ್ನುವ ಚರ್ಚೆಯನ್ನ ಶುರು ಮಾಡ್ತಿದ್ರು. ಈ ಮನೆಯಲ್ಲಿರುವ ಮೊದಲ ಶನಿ ಯಾರು ಎಂದು ಕಾರ್ತಿಕ್ ವರ್ತೂರ್ ಸಂತೋಷ್ ಅವರನ್ನ ಕೇಳಿದ್ದಾರೆ. ಇದಕ್ಕೆ ವರ್ತೂರ್ ಸಂತೋಷ್ ಅವರು ವಿನಯ್ ಗೌಡ ಹೆಸರನ್ನ ಹೇಳಿದ್ದಾರೆ. ಎರಡನೇ ಶನಿ ನಮ್ರತಾ ಗೌಡ ಅಂತ ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಪ್ರಕಾರ ಮನೆಯಲ್ಲಿ ಶನಿ ಯಾರು ಅಂತ ವರ್ತೂರು ಸಂತೋಷ್ ಅವರು ಕಾರ್ತಿಕ್ ಬಳಿ ಕೇಳಿದ್ದಾರೆ. ಅದಕ್ಕೆ ಕಾರ್ತಿಕ್ ಅವರು ನನ್ನ ಪ್ರಕಾರ ಈ ಮನೆಯಲ್ಲಿ ಮೊದಲ ಶನಿ ಅಂದ್ರೆ ಅದು ಸಂಗೀತ ಅಂತ ಹೇಳಿದ್ದಾರೆ. ಇನ್ನು ಇದೇ ಪ್ರಶ್ನೆಯನ್ನ ತನಿಷಾ ಅವರು ಕಾರ್ತಿಕ್ಗೆ ಕೇಳಿದಾಗಲೂ ಕಾರ್ತಿಕ್ ಬಾಯಿಂದ ಬಂದಿದ್ದು ಸಂಗೀತ ಹೆಸರು. ಆಮೇಲೆ ನಾನು ಸಂಗೀತನ ಶನಿ ಎಂದು ಕರೆದೇ ಇಲ್ಲ, ವರ್ತೂರು ಸಂತೋಷ್ ಹೇಳಿದ್ದು ಅಂತ ಕಾರ್ತಿಕ್ ಉಲ್ಟಾ ಹೊಡೆದಿದ್ದಾರೆ. ಈ ಶನಿವಾರ ಈ ಬಗ್ಗೆ ಮಾತನಾಡಿದ ಸುದೀಪ್, ಸಂಗೀತ ಶನಿ ಎಂದು ಯಾರು ಹೇಳಿದ್ದು ಅಂತ ಕೇಳಿದಾಗ ಕಾರ್ತಿಕ್ ವರ್ತೂರು ಹೇಳಿದ್ದು ಅಂತಾರೆ, ತನಿಷಾ ಕೇಳಿದ್ರೆ ಇಲ್ಲ ಕಾರ್ತಿಕ್ ಅವರೇ ಹೇಳಿದ್ದು ಅಂತಾರೆ. ಕೊನೆಗೆ ಸುದೀಪ್ ಸಂಗೀತ ಶನಿ ಎಂದು ನೀವೇ ಹೇಳಿದ್ದು ಕಾರ್ತಿಕ್ ಅಂತಾರೆ. ಅಲ್ಲಿಗೆ ಕಾರ್ತಿಕ್ ಸಿಕ್ಕಿ ಬೀಳ್ತಾರೆ.